ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊನೆಗೂ ಗೃಹಲಕ್ಷ್ಮಿ 22 ಮತ್ತೆ 23ನೇ ಕಂತಿನ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ಗುಡ್ ನ್ಯೂಸ್ ಅನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನ್ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದನ್ನ ವಿತ್ ಪ್ರೂಫ್ ಸಮೇತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಈಗ ಮಂತ್ ವೈಸ್ ನೋಡೋದಕ್ಕೆ ಹೋದ್ರೆ, ಫಾರ್ ಎಕ್ಸಾಂಪಲ್ ಈಗ ಅವ್ರ ಪ್ರಕಾರ 3 ಕಂತು ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರ ನೋಡೋದಕ್ಕೆ ಹೋದ್ರೆ ನಾವು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಟ್ರ್ಯಾಕ್ ಮಾಡ್ಕೊಂಡ್ ಬಂದಿದೀವಿ. ಇನ್ನೂ ಸಹ 5 ಕಂತುಗಳು ಬರಬೇಕು. ಓಕೆನಾ? ಇದು ಮಂತ್ ಪ್ರಕಾರ ಹೋದ್ರೆ. ಬಟ್ ಆದ್ರೆ ಕಂತು ಪ್ರಕಾರ ಹೋದ್ರೆ, ಓಕೆ, ಇನ್ಸ್ಟಾಲ್ಮೆಂಟ್ ಪ್ರಕಾರ ಹೋದ್ರೆ 22ನೇ ಕಂತು ಅದು ಕರೆಕ್ಟ್ ಆಗಿ ಹೇಳಿದ್ದಾರೆ. ಇದುವರೆಗೂ 21ನೇ ಕಂತುವರೆಗೂ ಹಣ ಬಿಡುಗಡೆ ಮಾಡಿದ್ದೇವೆ. ಕಳೆದ ಬಾರಿ ಅವ್ರು ಹೇಳಿರೋದು 22ನೇ ಕಂತು ಈ 3 ದಿನದ ಹಿಂದೆನೆ ನಾವು ಬಿಡುಗಡೆ ಮಾಡಿದ್ದೇವೆ. 22ನೇ ಕಂತು ಈಗಾಗಲೇ ಜಮಾ ಶುರುವಾಗಿದೆ ಅಂತ ಕಳೆದ ಬಾರಿ ಹೇಳಿದ್ರು. ಬಟ್ ಆದ್ರೆ ಅದ ಸ್ವಲ್ಪ ದಿನದ ನಂತರ ಹಣ 22ನೇ ಕಂತು ಬಿಡುಗಡೆ ಆರಂಭ ಆಯಿತು. ಅದೇನಾಯ್ತು ಅದ್ರ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಮಂತ್ ವೈಸ್ ನೋಡೋದಕ್ಕೆ ಹೋದ್ರೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಮಂತ್ ವೈಸ್ ನೋಡೋದಕ್ಕೆ ಹೋದ್ರೆ 3 ತಿಂಗಳ ಹಣ ಅಂದ್ರೆ ಅವ್ರು ಹೇಳ್ತಾ ಇರೋದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳ ಹಣ ಬರಬೇಕು ಅಂತ ಹೇಳಿದ್ದಾರೆ. 3 ತಿಂಗಳ ಹಣದಲ್ಲಿ ಜುಲೈ ಹಣ ಈಗಾಗಲೇ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ಅವ್ರ ಪ್ರಕಾರ ನೋಡೋದಕ್ಕೆ ಹೋದ್ರೆ 22ನೇ ಕಂತು ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೆ ಇದುವರೆಗೂ ಸಹ ಖಂಡಿತವಾಗ್ಲೂ 100% ಜನರಿಗೆ ಇನ್ನೂ ರೀಚ್ ಆಗಿಲ್ಲ. ಕೇವಲ 35% ಜನರಿಗೆ, 30ರಿಂದ 35 ಅಂತ ನಾವು ಎಕ್ಸಾಕ್ಟ್ ಹೇಳಕ್ಕಾಗಲ್ಲ, 30ರಿಂದ 35% ಜನರಿಗೆ ಅಷ್ಟೇ ಹಣ ಬಿಡುಗಡೆ ಆಗಿರೋದು 22ನೇ ಕಂತು. 23ನೇ ಕಂತಿನ ಬಗ್ಗೆ ಸಹ ಮಾಹಿತಿ ಕೊಟ್ಟಿದ್ದಾರೆ. 23ನೇ ಕಂತು ಅವ್ರು ಹೇಳ್ತಾ ಇರೋದೇನಪ್ಪ ಅಂದ್ರೆ 23ನೇ ಕಂತು ಈಗಾಗಲೇ ಮತ್ತೆ 3 ದಿನದ ಹಿಂದೆ 23ನೇ ಕಂತು ಸಹ ಬಿಡುಗಡೆ ಮಾಡಿದ್ದಾರಂತೆ. ದೀಪಾವಳಿ ಹಬ್ಬಕ್ಕೆ ಇನ್ನೊಂದು 2-3 ದಿನದಲ್ಲಿ ದೀಪಾವಳಿ ಹಬ್ಬಕ್ಕೆ 23ನೇ ಕಂತು ಸಹ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಓವರ್ ಆಲ್ ಆಗಿ ನಾವು ನೋಡೋದಕ್ಕೆ ಹೋದ್ರೆ 22, 23ನೇ ಕಂತು ಬಹುತೇಕ ಜನರಿಗೆ ಬರೋದು ಬಾಕಿ ಇದೆ. 22ನೇ ಕಂತು ಬಿಡುಗಡೆ ಆಗಿದ್ರು ಇನ್ನೊಂದಿಷ್ಟು ಜನರಿಗೆ ಬರೋದು ಬಾಕಿ ಇದೆ. ಅವರು ಓಕೆ, ನಾವು ಅವ್ರು ಹೇಳಿರೋ ಪ್ರಕಾರನೇ ನೋಡೋದಕ್ಕೆ ಹೋದ್ರೆ 22 ಪ್ರೋಸೆಸ್ ಆಗಿದೆ, ಡಿಬಿಟಿಗೆ ಬಂದಿದೆ. ಹಣ ಬಿಡುಗಡೆ ಆಗೋದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಡಿಲೇ ಆಗಿರ್ಬೋದು. ಬಟ್ ಆದ್ರೆ 23ನೇ ಕಂತಿನ ಹಣವನ್ನು ಸಹ ದೀಪಾವಳಿ ಹಬ್ಬಕ್ಕೆ ಹಾಕಬಹುದು ಅನ್ನೋ ನಿರೀಕ್ಷೆ ಇತ್ತು. ಹಾಕ್ತಿವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋ ಪ್ರಕಾರನೇ ನಡ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಕಳೆದ ಬಾರಿ ಸಹ ಆಲ್ರೆಡಿ 3 ದಿನದ ಹಿಂದೆನೆ ಹಾಕಿದ್ವಿ ಅಂದ್ರು. ಬಟ್ ಆದ್ರೆ ಸ್ವಲ್ಪ ದಿನಗಳ ನಂತರ ಹಣ ಬಿಡುಗಡೆ ಆಯಿತು. ಈ ಬಾರಿನೂ ಸೇಮ್ ಡೈಲಾಗ್ ಹೇಳಿದ್ದಾರೆ. 3 ದಿನದ ಹಿಂದೆನೆ ನಾವು ಆಗಸ್ಟ್ ತಿಂಗಳ ಹಣ ಅಂತ ಹೇಳಿದ್ದಾರೆ, ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಓಕೆ, ಆಲ್ರೆಡಿ ನೋ ಪ್ರಾಬ್ಲಮ್. 3 ದಿನದ ಹಿಂದೆ ಅವ್ರ ಕಡೆಯಿಂದ ಜಮಾ ಮಾಡುವಂತ ಪ್ರಕ್ರಿಯೆ ಆಗಿದೆ ಅಂತ ಅನ್ಕೊಳ್ಳೋಣ. ಈಗಾದ್ರೆ ನಮಗೇನಾಗಬೇಕು, 22 ಮತ್ತೆ 23ನೇ ಕಂತಿನ ಹಣ ಎರಡೂ ಸಹ ಏನು ಬಾಕಿ ಉಳಿದಿರುವಂತ 22ನೇ ಕಂತು ಮತ್ತೆ 23ನೇ ಕಂತು ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಆಗಬೇಕು. ಎಲ್ಲಿದೆ ಅವ್ರು ಹೇಳಿದ್ರು, ನಿನ್ನೆ ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಗೆ ಪ್ರೂಫ್ ಎಲ್ಲಿದೆ ಅಂದ್ರೆ ನನ್ನ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ನಲ್ಲಿ ಪೋಸ್ಟ್ ಮಾಡಿರ್ತೀನಿ. ಈ ವಿಡಿಯೋ ಆದ ನಂತರ ಒಂದು 10 ನಿಮಿಷ 20 ನಿಮಿಷದಲ್ಲಿ ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ನೀವು ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಕ್ಲಿಕ್ ಮಾಡಿ ಜಾಯಿನ್ ಆಗಿರ್ರಿ. ಅವ್ರು ಹಾಕಿರುವಂತ ಅವ್ರ ಏನು ಕಂಪ್ಲೀಟ್ ವಿಡಿಯೋನ ನೀವು ವೀಕ್ಷಣೆಯನ್ನ ಮಾಡಬಹುದಾಗಿರುತ್ತೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ನಿಖರವಾದ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್